ಸರಿ, ಉತ್ತರ ಕುಮಾರ ಕೂತ್ಕೊಂಡಿರ್ತಾನೆ. ಸುತ್ತು ಹೆಂಗಳೆಯವನ ಕಾಲನ್ನು ಹೊತ್ಕೊಂಡು ಬೀಸಣಿಗೆ ಗಾಳಿಯನ್ನು ಹಾಕಿಕೊಂಡು ಅವನ ಸುತ್ತು ಹರಟೆ ಹೊಡ್ತಾ ಕೂತ್ಕೊಂಡಿರ್ತಾರೆ. ಆಮೇಲೆ ಒಬ್ಬ ಮಂತ್ರಿ ಬಂದು ಹೇಳ್ತಾನೆ, ಕೌರವರು ಬಂದಿದ್ದಾರೆ, ಕೌರವರ ಸೇನೆ ಬಂದಿದೆ ಅಂತ ಹೇಳಿ. ಮತ್ತೆ ಇಲ್ಲಿ ಕೂತಿರುವವರು ಯಾರು? ಉತ್ತರ ಕುಮಾರ. ಈ ವಿರಾಟ ನಗರದಲ್ಲಿ ನನ್ನಷ್ಟು ಪರಾಕ್ರಮಶಾಲಿಯಾದವರು ಹಿಂದೆಂದಿಯೂ ಹುಟ್ಟಿರಲಿಕ್ಕಿಲ್ಲ, ಇನ್ನು ಮುಂದೆಯೂ ಹುಟ್ಟಲಿಕ್ಕಿಲ್ಲ ಅಲ್ಲವೇ? ಹೌದು ಮಹಾರಾಜ, ನಿಮ್ಮಂತಹ ಯುವರಾಜರನ್ನು ಪಡೆದಿರುವುದು ನಮ್ಮ ಯುವರಾಜ. ಹೌದು ಮಹಾರಾಜ, ಹೌದು. ಯುವರಾಜರೇ, ಈ ನಮ್ಮ ವಿರಾಟ ನಗರವನ್ನು ಆ ಕೌರವರ ಸೇನೆಯು ಆಕ್ರಮಿಸಿದೆ ಮಹಾಸ್ವಾಮಿ. ಮುಂದೇನು ಎನ್ನುವ ಪ್ರಶ್ನೆ ನಮ್ಮೆಲ್ಲರನ್ನು ಕಾಡುತ್ತಿದೆ ಮಹಾಸ್ವಾಮಿ. ಏನು? ಆ ಕೌರವರಿಗೆ ವಿರಾಟ ನಗರವನ್ನು ಆಕ್ರಮಿಸುವಷ್ಟು ಧೈರ್ಯ ಬಂತೆ? ಆ ಕೌರವರನ್ನು ಈಗಿಂದೀಗಲೇ ನಾನು ನನ್ನ ಸೈನ್ಯದೊಂದಿಗೆ ದಂಡೆತ್ತಿ ಹೋಗಿ ಕೌರವರ ಸೇನೆಯನ್ನು ನುಚ್ಚು ನೂರು ಮಾಡಿ ಬರುತ್ತೇನೆ. ಆ ಕೌರವರ ಸೇನೆಯಲ್ಲಿ ಯಾರಿದ್ದಾರೆ? ನನ್ನ ಪರಾಕ್ರಮದ ಎದುರು ಆ ಕೌರವರು ಏನೂ ಅಲ್ಲ. ನನ್ನ ಪರಾಕ್ರಮವನ್ನು ತೋರಿಸಿಯೇ ಬರುತ್ತೇನೆ. ನನ್ನ ಸೈನ್ಯ ದಕ್ಷಿಣ ದೇಶದಲ್ಲಿ ಹೋರಾಟದಲ್ಲಿ ತ್ರಿಗತ್ತ ಸೈನ್ಯದೊಂದಿಗೆ ಹೋರಾಡುತ್ತಿದೆಯಲ್ಲವೇ? ಏನು ಮಾಡೋದು? ನಾನೊಬ್ಬನೇ ಹೋರಾಡುತ್ತೇನೆ. ಯಾರಿದ್ದಾರೆ ಆ ಕೌರವರ ಸೇನೆಯಲ್ಲಿ? ಭೀಷ್ಮ, ಹಣ್ಣು ಹಣ್ಣು ಮುದುಕ. ಇನ್ನು ಆ ದ್ರೋಣ, ಪಾಪ ಪಡ ಬ್ರಾಹ್ಮಣ. ಇನ್ನು ದುರ್ಯೋಧನ, ದುಶ್ಯಾಸನ, ಅದೇ ದುರುಗಳು. ಅವರೆಲ್ಲ ಆಟಕೊಂಡು ಲೆಕ್ಕಕ್ಕಿಲ್ಲ. ಈಗಲೇ ನಾನು ಇನ್ನು ಸೂತಪುತ್ರ ಕರ್ಣ, ಆ ಗಜಕರ್ಣ, ಅವನಿಗೇನು ಗೊತ್ತು ಯುದ್ಧ? ನನ್ನ ಪರಾಕ್ರಮದ ಎದುರು ಇವರ ಪರಾಕ್ರಮ ಏನೂ ಅಲ್ಲ. ಮರೆತಿದ್ದೆ, ಆ ನನ್ನ ಸಾರಥಿ ಮೊನ್ನೆ ಸತ್ತು ಹೋದ. ನನಗೆ ಇಂದು ಸಾರಥಿಯೇ ಇಲ್ಲವಲ್ಲವೇ? ರಥವನ್ನು ನಡೆಸಲು ಸಾರಥಿ ಇಲ್ಲವಲ್ಲ, ಏನು ಮಾಡೋದು? ಪಾಪ ಆ ಸಾರಥಿ ಇನ್ನೊಂದು 4 ದಿನ ಬಿಟ್ಟು ಸತ್ತಿದ್ದರೆ ಆಗುತ್ತಿರಲಿಲ್ಲವೇ? ಏನು ಮಾಡುವುದು? ಯುವರಾಜರೇ, ಹೆದರಬೇಡಿ. ನಮ್ಮ ಆಸ್ಥಾನದಲ್ಲಿ ಬೃಹನ್ನಳೆ ಒಂದು ಒಳ್ಳೆಯ ಸಾರಥಿ. ಬೃಹನ್ನಳೆ ಮೊದಲು ಆ ಅರ್ಜುನನ ರಥವನ್ನೇ ಓಡಿಸುತ್ತಿದ್ದನಂತೆ. ಏನು? ಬೃಹನ್ನಳೆಯನ್ನು ನಮ್ಮೊಂದಿಗೆ ಯುದ್ಧಕ್ಕೆ ಕರೆದುಕೊಂಡು ಹೋದರೆ ನಮ್ಮ ಮರ್ಯಾದೆಯ ಗತಿ ಏನು? ಬೇಡ, ಖಂಡಿತವಾಗಿಯೂ ಬೇಡ. ಹಾಗೆನ್ನಬೇಡಿ ಮಹಾರಾಜ, ಹಾಗೆನ್ನಬೇಡಿ. ಬೃಹನ್ನಳೆ ಒಂದು ಉತ್ತಮ ಸಾರಥಿ ಆಗಬಹುದು. ಯುದ್ಧಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿಕೊಳ್ಳಿ. ಆರತಿ ಎತ್ತಿರೆ ಆರತಿ ಬೆಳಗಿರೆ ಉತ್ತರ ರಾಜಕುಮಾರನಿಗೆ. ಆರತಿ ಎತ್ತಿರೆ ಆರತಿ ಬೆಳಗಿರೆ ಉತ್ತರ ರಾಜಕುಮಾರನಿಗೆ. ಬೃಹನ್ನಳೆ, ಯುದ್ಧಕ್ಕೆ ಸಿದ್ಧನಾಗಿದ್ದೀಯಾ? ಈಗಲೇ ರಥವನ್ನು ಮುಂದುವರೆಸು. ಅಪ್ಪಣೆ ಮಹಾಸ್ವಾಮಿ. ಬೃಹನ್ನಳೆ, ಇಷ್ಟು ದಿನ ನೀನು ಆ ಅರ್ಜುನನ ಯುದ್ಧವನ್ನು ನೋಡಿದ್ದೀಯಂತೆ. ಈಗ ನನ್ನ ಯುದ್ಧವನ್ನು ನೋಡುತ್ತೀಯ. ನನ್ನ ಪರಾಕ್ರಮದ ಎದುರು
ಆ ಅರ್ಜುನ ಏನೂ ಅಲ್ಲವೆಂದು ಹೇಳುತ್ತೀಯ. ನನ್ನ ಪರಾಕ್ರಮವನ್ನು ನೋಡುವಿಯಂತೆ. ಆ ಕೌರವರ ಸೇನೆ ಎಷ್ಟು ದೊಡ್ಡದಾಗಿದೆ. ಬ್ರಹ್ಮಣೇ, ನನಗೆ ಆ ಕೌರವರ ಸೇನೆಯನ್ನು ನೋಡಿದರೆ ಎದೆಯೇ ಒಡೆದು ಹೋಗುವಂತಿದೆ. ರಥವನ್ನು ನಿಲ್ಲಿಸು ಬ್ರಹ್ಮಣೇ, ರಥವನ್ನು ನಿಲ್ಲಿಸು. ನನ್ನ ತಂದೆ ತಾಯಿಗೆ ನಾನೊಬ್ಬನೇ ಮಗ, ನಾನು ಸತ್ತು ಹೋದರೆ ಇಲ್ಲ. ಬ್ರಹ್ಮಣೇ, ರಥವನ್ನು ನಿಲ್ಲಿಸು ಬ್ರಹ್ಮಣೇ. ಅರೆ ಮಹಾರಾಜ, ಇಷ್ಟು ಹೊತ್ತು ನಿಮ್ಮ ಪರಾಕ್ರಮದ ಬಗ್ಗೆ ಮಾತನಾಡಿಕೊಂಡಿರಿ. ಆ ಕೌರವರ ಸೇನೆಯನ್ನು ನುಚ್ಚು ನೂರು ಮಾಡುವ ಮಾತನಾಡಿದಿರಿ. ಹೆದರಬೇಡಿ ಯುವರಾಜ, ನೀವೇ ಜಯ ಸಾಧಿಸುತ್ತೀರಾ.